ಶುಕ್ರ ಲಗ್ನದಲ್ಲಿ ಕೂತಿರೋದ್ರಿಂದ ಇಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಬ್ಬರು ಲೀಡ್ರು, ಎಸ್ಪೆಷಲಿ ಮಹಿಳೆಯ ಲೀಡ್ರು ನಿಧನರಾಗ್ತಕ್ಕಂಥದ್ದು ಈ ವರ್ಷ ಬಹಳ ಹೆಸರು ಮಾಡ್ತಕ್ಕಂಥದ್ದು ತೋರಿಸ್ತದೆ. ಯಾರು ಲೀಡರ್ ಬಹಳ ಇಂಪಾರ್ಟೆಂಟ್ ಲೀಡರ್ಶಿಪ್ಪಲ್ಲಿ ಇರ್ತಕ್ಕಂಥದ್ದು, ಲಗ್ನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಒಂದು ಫೀಮೇಲ್ ಲೀಡ್ರು ನಿಧನ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಹೊಸ ತಂತ್ರಜ್ಞಾನ ಬರ್ತಕ್ಕಂಥದ್ದು, 8ನೇ ಮನೆ ತಂತ್ರಜ್ಞಾನವನ್ನು ತೋರಿಸುತ್ತೆ. ಲಗ್ನದಲ್ಲೇ ಕೂತಿರೋದ್ರಿಂದ ಸೈಂಟಿಫಿಕ್ ವಿಚಾರದಲ್ಲಿ, ರಿಸರ್ಚ್ ವಿಚಾರದಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೊಸ ಸಂಶೋಧನೆ ಮಾಡ್ತಕ್ಕಂಥದ್ದು, ನ್ಯೂ ಸೈಂಟಿಫಿಕ್ ಏರಿಯಾಸ್ ಅಥವಾ ಅವೆನ್ಯೂಸ್ ಬರ್ತಕ್ಕಂಥದ್ದು ಇಲ್ಲಿ ಕಂಡುಹಿಡ್ಬೋದು. ಹಾಗೆ 9ನೇ ಅಧಿಪತಿಗೆ ಹೋಗೋಣ. 9ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ ಮತ್ತೆ 12ನೇ ಮನೆ ಕೂತಿದ್ದಾನೆ. ಅಲ್ಲಿ ಬಹಳ ವಿಶೇಷವಾಗಿ ಸುಪ್ರೀಂ ಕೋರ್ಟ್, 9ನೇ ಮನೆ ಸುಪ್ರೀಂ ಕೋರ್ಟ್ ತೋರಿಸುತ್ತೆ. ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನು ವರ್ಡಿಕ್ಟ್ ಅಂತ ನಾವೇನು ಹೇಳ್ತಾರೆ ಹೊರಡಿಸ್ತಾರೆ, ಅದು ದೇಶದಲ್ಲಿ ಸ್ವಲ್ಪ ಸಂಚಲನ ಮೂಡುತ್ತೆ. ಆ ವರ್ಡಿಕ್ಟು ಟಾಕ್ ಆಫ್ ದಿ ಟೌನ್ ಅಂತ ಕರೀತಾರೆ, ವರ್ಡ್ ಆಫ್ ಮೌತ್ ಅಂತ ಕರೀತಾರೆ. ಅದು ಬಹಳ ಹೆಚ್ಚು ಈ ಥರ ಸುಪ್ರೀಂ ಕೋರ್ಟ್ ಹಿಂಗೆ ಮಾಡಿದ್ರಂತೆ, ಹಿಂಗೆ ವರ್ಡಿಕ್ ತಂದ್ರಂತೆ, ಹಿಂಗೆ ತಂದ್ರಂತೆ, ಇದು ಇಂಪಾರ್ಟೆಂಟ್ ಅಂತ ಹೇಳಿ ಸ್ವಲ್ಪ ದೇಶನೇ ಸ್ವಲ್ಪ ಮಾತಾಡ್ತಕ್ಕಂಥ ಒಂದು ವಿಚಾರ 9ನೇ ಅಧಿಪತಿ 12ರಲ್ಲಿ ಬಂದಾಗ, ವ್ಯಯಭಾವದಲ್ಲಿ ಬಂದಾಗ ಸ್ವಲ್ಪ ಅವರ ವರ್ಡಿಕ್ಟು ಸ್ವಲ್ಪ ಒಂದು ರೀತಿಯ ಚರ್ಚೆಗೆ ಗುರಿಯಾಗ್ತಕ್ಕಂಥದ್ದು ಅಥವಾ ಮಾತಿನ ವಿಚಾರದಲ್ಲಿ ಗುರಿಯಾಗ್ತಕ್ಕಂಥದ್ದು ಬಹುತೇಕ ತೋರಿಸ್ತಾ ಇದೆ. ಹಾಗೆ ಈ ನೌಕಾ ವಿಚಾರದಲ್ಲಿ, ನೇವಿ ಅಂತ ನಾವೇನು ಹೇಳ್ತೀವಿ, ಈ ಸಿ ಮತ್ತು ಓಷನ್ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಸಫರಿಂಗ್ ಆಗ್ತಕ್ಕಂಥದ್ದು, ಕೆಲವು ಹಡಗುಗಳು ಮುಳುಗ್ತಕ್ಕಂಥದ್ದು. ಹಾಗೆ ಸ್ವಲ್ಪ ವಾರ್ ಸಿಚುಯೇಷನ್ ಏನಾದ್ರು ಬಂದಾಗ ಸ್ವಲ್ಪ ವಾಟ್ರಲ್ಲಿರ್ತಕ್ಕಂಥ ನೇವಿ ಕೂಡ ಸ್ವಲ್ಪ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಸ್ವಲ್ಪ ವಾರಿಂದ ಸಮಸ್ಯೆ ಆಗ್ತಕ್ಕಂಥದ್ದು, ಅಥವಾ ನ್ಯಾಚುರಲ್ ಡಿಸಾಸ್ಟ್ರಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ವೆಸಲ್ಸ್ ಅಂತ ನಾವೇನು ಕರಿತೀವಿ, ಆ ವೆಸಲ್ಸ್ ಎಲ್ಲ ಮುಳುಗ್ತಕ್ಕಂಥದ್ದು. 9ನೇ ಅಧಿಪತಿ ಆಗಿರ್ತಕ್ಕಂಥ 12ರಲ್ಲಿದ್ದರೆ ಸ್ವಲ್ಪ ಜಲತತ್ವ ಆಗಿರ್ತಕ್ಕಂಥ 9ನೇ ಮನೆ. ವೃಶ್ಚಿಕ ವಾಯುತತ್ವದಲ್ಲಿ ಹೋದಾಗ ಸ್ವಲ್ಪ ಕೆಲವು ಶಿಪ್ ಕಣ್ಮರೆ ಆಗ್ತಕ್ಕಂಥದ್ದು ಸ್ವಲ್ಪ ಇಂಡಿಕೇಶನ್ ತುಂಬ ಸ್ಟ್ರಾಂಗ್ ಇದೆ. ಹಾಗೆ ಈ 9ನೇ ಮನೆ ನಮ್ಮ ಆಧ್ಯಾತ್ಮಿಕ ಚಿಂತನೆ ಅಂತ ತೋರಿಸುತ್ತೆ. 9ನೇ ಮನೆ 12ನೇ ಮನೆಗೆ ಹೋದಾಗ ಕೋಮು ಗಲಭೆ ಅತಿ ಹೆಚ್ಚು ಈ ವರ್ಷ. ಯಾವುದೋ ಒಂದು ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ನೋಡಿದ್ವಿ, ಇದು ಕಿಚ್ಚು ಜಾಸ್ತಿ ಆಗುತ್ತೆ. 9ನೇ ಮನೆ ಈ ಒಂದು ರಿಲಿಜಿಯಸ್ ಪ್ಲೇಸ್ ಅಂತ ಕರಿತೀವಿ. 12ನೇ ಮನೆ, ಅದರ ಜೊತೆ ಮಂಗಳನ ಜೊತೆ ರಾಹು ಕೂತಿದೆ ಅಲ್ಲಿ ಕುಂಭರಾಶಿಯಲ್ಲಿ. ಸೊ ಇವೆರಡರ ಸಂಯೋಗ ಬಹಳಷ್ಟು ಕಿತ್ತಾಟಗಳು, ಜಗಳಗಳು ಆಗ್ತಕ್ಕಂಥದ್ದು ಬಹಳಷ್ಟು ಹೆಚ್ಚಾಗಿ ತೋರಿಸ್ತಕ್ಕಂಥದ್ದು ಇಲ್ಲಿ ನಾವು ನೋಡ್ಬೋದು. ಹಾಗೆ ಈ ಒಂದು ಟ್ರಾವೆಲ್ ಇಂಡಸ್ಟ್ರಿ ಅಂತ ನಾವು ಕರಿತೀವಿ, ಯಾರು ಟ್ರಾವೆಲ್ ಇಂಡಸ್ಟ್ರಿ ಇರ್ತಾರೆ ಅವ್ರಿಗೆ ಈ ವರ್ಷ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಯುದ್ಧಗಳು ನಿಂತಾದ ಮೇಲೂ ಕೂಡ ಅವ್ರಿಗೆ ಹಿನ್ನಡೆ ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದು ಸ್ಥಳದ ಜಾಗಕ್ಕೆ, ಒಂದು ಧರ್ಮದ ಸ್ಥಳದ ಜಾಗಕ್ಕೆ ಮತ್ತೆ ವಿವಾದ ಬರ್ತಕ್ಕಂಥದ್ದು. ಆಲ್ರೆಡಿ ಇರ್ತಕ್ಕಂಥದ್ದಕ್ಕೆ ಮತ್ತೆ ವಿವಾದ ಬರ್ಬೋದು, ಅಥವಾ ಹೊಸದಾಗಿ ಬರ್ತಕ್ಕಂಥ ಜಾಗಕ್ಕೆ ಮತ್ತೆ ವಿವಾದ, ಜಗಳಗಳು, ಕದನಗಳು, ಈ ಧರ್ಮದ ಯುದ್ಧದ ವಿಚಾರದಲ್ಲಿ ಈ ಕೋಮುಗಲಭೆ ಬರ್ತಕ್ಕಂಥದ್ದು ಇಲ್ಲಿ ಬಹುತೇಕ ಹೆಚ್ಚಾಗಿ ತೋರಿಸ್ತಾ ಇದೆ. ಸಾಧಾರಣವಾಗಿಲ್ಲ, ಇವತ್ತು ಬೆಳಗ್ಗೆ ಬಂತು ಸಾಯಂಕಾಲ ಮುಗಿದೋಯ್ತು ಅಂತಲ್ಲ, ಇದು ಸ್ವಲ್ಪ ಭಾಳ ಹೆಚ್ಚಾಗಿ 9th ಲಾರ್ಡ್ 12th ಇರ್ತಕ್ಕಂಥದ್ದು ಮಂಗಳ ತೋರಿಸ್ತಾ ಇದೆ. ಸ್ವಲ್ಪ ಸಾವು ನೋವುಗಳು ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಪರಾಭವ ನಾಮ ಸಂವತ್ಸರ ಸ್ವಲ್ಪ ಅಷ್ಟು ಒಳ್ಳೆಯ ಕಾಂಬಿನೇಷನ್ ಬಂದಿಲ್ಲ. ಹಾಗೆ 10ನೇ ಮನೆಗೆ ಹೋಗೋಣ. 10ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ 4ನಲ್ಲಿ ಇರ್ತಕ್ಕಂಥ ರಾಜ ಒಳ್ಳೆ ಪಾಲಿಸೀಸನ್ನ ಮಾಡ್ತಕ್ಕಂಥದ್ದು, ದೇಶಕ್ಕೆ ಒಳಿತಾಗ್ತಕ್ಕಂಥ ಕೆಲವು ಪಾಲಿಸೀಸ್ನ ಖಂಡಿತ ಮಾಡ್ತಾರೆ. ಹಾಗೆ ಏನೇ ಯುದ್ಧದ ಭೀತಿ ಇರ್ತಕ್ಕಂಥದ್ದು ಈ ವರ್ಷ, ಅಥವಾ ಸಮಸ್ಯೆ ಇರ್ತಕ್ಕಂಥದ್ದು, ಎಕನಾಮಿ ಡೌನ್ ಆಗುತ್ತೆ ಅಂತ ಹೇಳ್ತಾರೆ, ಎಲ್ಲ ಇದ್ದರೂ ಕೂಡ ಸ್ವಲ್ಪ ಭಾರತ ಬೇರೆ ರಾಷ್ಟ್ರಗಳು, ಬೇರೆ ದೇಶಗಳು ಮೆಚ್ಚತಕ್ಕಂಥ ಕೆಲವು ವಿಚಾರಗಳು, ರೆಪ್ಯುಟೇಷನ್ಗಳು ಸ್ವಲ್ಪ ಒಳ್ಳೆಯದಾಗತ್ತೆ, ಅಪ್ಪಾಗತ್ತೆ 10ನೇ ಮನೆ 4ರಲ್ಲಿದ್ದಾಗ. ಹಾಗೆ ಸಾಕಷ್ಟು ಜನ ದೇಶದಲ್ಲಿರ್ತಕ್ಕಂಥವ್ರಿಗೆ ಅಥವಾ ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಅವ್ರಿಗೆ ಸನ್ಮಾನ ಮತ್ತು ವಿಶೇಷವಾಗಿರ್ತಕ್ಕಂಥ ಅವಾರ್ಡ್, ಬಹಳ ಅತ್ಯಂತ ಎತ್ತರದ ಅವಾರ್ಡ್ ಬರ್ತಕ್ಕಂಥದ್ದು. ಯಾಕೆಂದರೆ 10ನೇ ಮನೆ 4ನೇ ಮನೆಯಲ್ಲಿರ್ತಕ್ಕಂಥದ್ದು ಕೇಂದ್ರದಲ್ಲಿದ್ದು, ಅದೇ ಗುರು 10ನೇ ಮನೆಗೆ ವೀಕ್ಷಣೆ ಮಾಡಿದಾಗ ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಭಾಳ ಹೆಚ್ಚಾಗಿ ಬರ್ತಕ್ಕಂಥದ್ದು, ಒಂದು ರೀತಿ ಹೆಮ್ಮೆಯ ವಿಚಾರ ಬರ್ತಕ್ಕಂಥದ್ದು ನಮ್ಮ ಭಾರತದ ಕೆಲವು ಜನಗಳಿಗೆ ಮುಖ್ಯವಾಗಿ ತೋರಿಸ್ತಾ ಇದೆ. ಹಾಗೆ 11ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ
ಒಂದರಲ್ಲಿದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದನ್ನು ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. 11ನೇ ಮನೆ ಯಾವಾಗಲೂ ಕೂಡ ನಮ್ಮ ಮೇದಿನಿ ಜ್ಯೋತಿಷದಲ್ಲಿ ಪಾರ್ಲಿಮೆಂಟ್ ಅಂತ ಕರಿತೀವಿ. ಲಗ್ನದಲ್ಲಿ ಇರೋದರಿಂದ ಒಂದು ಸ್ಟ್ರಾಂಗ್ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಈ ಗಲಾಟೆಯಿಂದನೋ ಆಗಲಿ ಅಥವಾ ದೇಶದ ಪರಿಸ್ಥಿತಿಯಿಂದ ಆಗಲಿ ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾರೆ. ಸಾಕಷ್ಟು ಚರ್ಚೆಯ ನಂತರ ಆ ಬಿಲ್ಲು, ಲಗ್ನದಲ್ಲಿರ್ತಕ್ಕಂಥ ಶನಿ, ಸಾಮಾನ್ಯ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದು ರೆಸಲ್ಯೂಷನ್ ಅಂತ ಕರಿತೀವಿ ಅಥವಾ ಒಂದು ಬಿಲ್ ಅಂತ ನಾವೇನು ಕರಿತೀವಿ, ಪಾಸ್ ಮಾಡ್ತಕ್ಕಂಥದ್ದು. ಅದು ಚರ್ಚೆಗೂ ಗ್ರಾಸವಾಗುತ್ತೆ, ಅದು ಇಂಪ್ಲಿಮೆಂಟು ಆಗುತ್ತೆ, ಅದರಿಂದ ಒಳಿತು ಆಗುತ್ತೆ. ಯಾಕಂದರೆ ಲಗ್ನದಲ್ಲೇ ಶನಿ ಇದ್ದಾಗ ವ್ಯಯಾಧಿಪತಿ ಅಂತ ಬರ್ತಕ್ಕಂಥದ್ದು ಅಥವಾ ಲಾಭಾಧಿಪತಿ ಎರಡೂ ಕೂಡಿದೆ. ಕೆಲವು ಜನಕ್ಕೆ ಅದು ಅನುಕೂಲಕರವಾಗಿ ಕಾಣಿಸುತ್ತೆ, ಕೆಲವರಿಗೆ ಅನಾನುಕೂಲವಾಗಿ ಕಾಣಿಸುತ್ತೆ. ಆದರೂ ಒಂದು ಹೊಸ ಬಿಲ್ಲು ಸ್ಟ್ರಾಂಗಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಈ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಏನು ಕರಿತೀವಿ, ಸಾಕಷ್ಟು ದೇಶಗಳು ಮತ್ತೆ ಭಾರತಕ್ಕೆ ಈ ವರ್ಷ ಬಂದು ಹೂಡಿಕೆ ಮಾಡ್ತಕ್ಕಂಥದ್ದು, ಲಾಭಾಂಶವನ್ನು ಸಿಗ್ತಕ್ಕಂಥ ಒಂದು ವಿಚಾರ. ಅದು ಇವಾಗಿನ ಒಂದು, ನಾನು ಹಿಂದಿನ ಜಾತಕವನ್ನು ನೋಡಿದಾಗ ಕಂಪ್ಯೂಟರ್ಸಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೆ, AI ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ, ಡಿಜಿಟಲ್ ಮೀಡಿಯಾ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದೆ. ಈ ರೀತಿಯಲ್ಲಿರ್ತಕ್ಕಂಥದ್ದು ಪ್ಲಸ್ ಅಗ್ರಿಕಲ್ಚರು ಭಾಳ ವಿಶೇಷವಾಗಿ ಹೋಗುತ್ತೆ ಅಂತಕ್ಕಂಥದ್ದು. ಈ ಸೆಕ್ಟರ್ಗಳಲ್ಲಿ ವಿದೇಶಿ ಹೂಡಿಕೆಯವರು ಬಂದು ಇಲ್ಲಿ ಹೊಸ ವಿಚಾರದಲ್ಲಿ ಬರ್ತಕ್ಕಂಥದ್ದು. ಹಾಗೆ ರೆಸಲ್ಯೂಷನ್ ಪಾಸಾಗಿ ಒಂದು ಹೊಸ ಬಿಲ್, ಒಳ್ಳೆಯ ವಿಚಾರವನ್ನೇ, ಗುಡ್ ರಿಸಲ್ಟೇ ಬರ್ತಕ್ಕಂಥದ್ದು ಅಂತ ಹೇಳಿ ಮೇದಿನಿ ಜ್ಯೋತಿಷದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕೊನೆಯದಾಗಿ ಈ 12ನೇ ಮನೆಗೆ ಹೋಗೋಣ. 12ನೇ ಮನೆ ಲಗ್ನದಲ್ಲಿರೋದ್ರಿಂದ 12ನೇ ಅಧಿಪತಿಯಾಗಿರ್ತಕ್ಕಂಥ ಕುಂಭರಾಶಿಯಲ್ಲೇ ಇಲ್ಲಿ ನಮಗೆ ಮಂಗಳ ಮತ್ತು ರಾಹು ಇರ್ತಕ್ಕಂಥದ್ದು ಬುಧನ ಜೊತೆ ಸ್ವಲ್ಪ ಸ್ಪೈ ಅಂತ ಕರೀತಾರೆ. ಅಂದರೆ ಕೆಲವು ದುಷ್ಟ ಶಕ್ತಿಗಳು, ಭಾರತಕ್ಕೆ ಆಗದೇ ಇರತಕ್ಕಂಥ ಕೆಲವು ಕಿಡಿಗೇಡಿಗಳು ವಿದೇಶದಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ಕೆಲವು ಆಪರೇಷನ್ಸ್ಗಳನ್ನ ಮಾಡ್ತಾರೆ. ಕೆಲವು ಸರ್ಕಾರ ಪತನವಾಗಲಿ ಅಥವಾ ಸರ್ಕಾರದ ವಿರುದ್ಧ ದಂಗೆ ಏಳಲಿ ಅಥವಾ ಸರ್ಕಾರದಲ್ಲಿ ಈಗಿರ್ತಕ್ಕಂಥ ಸರ್ಕಾರದ ರಾಜನಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಆಲ್ರೆಡಿ ಹೇಳಿದ್ದೀನಿ, 10ನೇ ಮನೆ 4ನೇ ಅಧಿಪತಿಯಲ್ಲಿದ್ದಾಗ ಲೀಡರ್ಗೆ ಸ್ವಲ್ಪ ಎಫೆಕ್ಟ್ ಇದೆ ಅಂತ. ಅದ್ರ ಜೊತೆಗೆ 12ನೇ ಮನೆಯೂ ಸ್ವಲ್ಪ ಅದನ್ನೇ ಸೂಚ್ಯಂಕ ತೋರಿಸ್ತಾ ಇರೋದ್ರಿಂದ ದೇಶದ ರಾಜನಿಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಸ್ಪೈ ಅಂತ ನಾವು ಕರಿತೀವಿ. ಸ್ಪೈಯಿಂದ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ಕೆಲವು ಫಾರಿನ್ ಪಾಲಿಸೀಸ್ನ ತಿದ್ದುಪಡಿ ಆಗಬೇಕು ಅಂತ ಹೇಳಿ ಒತ್ತಡವನ್ನು ಏರ್ತಕ್ಕಂಥದ್ದು ಬೇರೆ ಬೇರೆ ದೇಶಗಳಲ್ಲಿ, ವಿಶೇಷವಾಗಿ UK ಚೈನಾಯಿಂದ ಮತ್ತು US ಬರ್ತಕ್ಕಂಥ ಒಂದು ಕಾಂಬಿನೇಷನು. ಯಾಕೆಂದರೆ ಅಲ್ಲಿ ನಾವು ಕುಂಭರಾಶಿ ಕೆಲವು ದೇಶಗಳನ್ನು ನೋಡ್ತೀವಿ, ಪ್ರತಿಯೊಂದು ರಾಶಿನೂ ಒಂದು ದೇಶ ಬರ್ತಕ್ಕಂಥದ್ದು. ನಮಗೆ ಭಾರತಕ್ಕೆ ಮಕರ ರಾಶಿ, ವಿಶೇಷವಾಗಿ ಮಕರ ರಾಶಿ ಇಂಡಿಯಾದು ರಾಶಿ ಬರ್ತಕ್ಕಂಥದ್ದು. ಮೀನ ಲಗ್ನಕ್ಕೆ 11ನೇ ಮನೆ ಇರ್ತಕ್ಕಂಥದ್ದು. ಇವೆಲ್ಲ ಜಗಳಗಳು ಕದನಗಳಿದ್ದರೂ ಕೂಡ ಸ್ವಲ್ಪ ಲಗ್ನಾಧಿಪತಿ ಬಲಯುತವಾಗಿರತಕ್ಕಂಥದ್ದು. ದೇಶದ ವಿಚಾರದಲ್ಲಿ ಸ್ವಲ್ಪ ಕಾನ್ಸ್ಪಿರಸಿಸ್ ಅಂತ ನಾವೇನು ಕರಿತೀವಿ, ಸ್ವಲ್ಪ ಇನ್ವಾಲ್ವ್ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಥರ್ಡ್ ವರ್ಲ್ಡ್ ವಾರ್, 3ನೇ ಮಹಾಯುದ್ಧ ಆಗೋದು ಇಲ್ಲ. 2ನೇ ವಿಚಾರ, ದೇಶದ ರಾಜನಿಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. 3ನೇ ವಿಚಾರ, ಯುದ್ಧಗಳು ಭಾರತದಲ್ಲೂ ಆಗುತ್ತೆ, ಆದರೆ ಈ ಯುದ್ಧಕ್ಕೆ ಅದು ಇಲ್ಲ. ಈಗ ನಡೀತಾ ಇರ್ತಕ್ಕಂಥ ಇಸ್ರೇಲು ಅಥವಾ US ಈಗ ನಡೀತಾ ಇರ್ತಕ್ಕಂಥ ಯುದ್ಧಕ್ಕೆ ಅದಕ್ಕೆ ಬರೋದಿಲ್ಲ. ಬಟ್ ಬೇರೆ ಯುದ್ಧ, ಬೇರೆ ಆಂತರಿಕ ಸಮಸ್ಯೆ, ಹಾಗೆ ಭಯೋತ್ಪಾದನೆ ಸಮಸ್ಯೆಯಿಂದ ಬರ್ತಕ್ಕಂಥ ಯುದ್ಧ. ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಹೊಸ ಬಿಲ್ ಪಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಕೊನೆಯದಾಗಿ ಕಮ್ಯುನಲ್ ರೈಟ್ಸ್ ಅಂತ ಕರಿತೀವಿ, ಧರ್ಮದ ವಿಚಾರದಲ್ಲಿ ಸ್ವಲ್ಪ ಗಲಾಟೆಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಪರಾಭವ ನಾಮ ಸಂವತ್ಸರದ ಬಗ್ಗೆ ನೀವು ಮಾಹಿತಿಯನ್ನು ನೀಡ್ತಾ ಇದ್ರಿ, ಯುದ್ಧದ ಬಗ್ಗೆಯೂ ಕೂಡ ಮಾಹಿತಿ ನೀಡ್ತಾ ಇದ್ರಿ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ.
ಓಕೆ, ಕಾಲ್ ಕಟ್ ಆಗಿರುವಂಥದ್ದು. ಗುರುಜಿ, ನೀವು ಹೇಳ್ತಾ ಇದ್ರಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡ್ತಾ ಇದ್ರಿ. ಮತ್ತು ಈ ರಾಜಕೀಯದ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದರೆ ಬದಲಾವಣೆ ಆಗುತ್ತೆ ಅಂತ ಕೇಳ್ಪಡ್ತಾ ಇದ್ದೀವಿ. ಆಗುವಂತಹ ಸಾಧ್ಯತೆ ಇದೆಯಾ ಗುರುಜಿ? CM ಕುರ್ಚಿಯಿಂದ ಕೆಳಗಿಳಿಯುವಂತಹ ದೇಶದ ಬಗ್ಗೆ ಮಾತಾಡೋಣ ಅಂತಂದಾಗ, ದೇಶದಲ್ಲಿ ಒಂದು ಸ್ಥಾನಕ್ಕೆ ಒಂದು ಈ ಡೆಪ್ಯೂಟಿ ಅಂತ ಬರ್ತಕ್ಕಂಥದ್ದು ಹೇಳ್ತಾರೆ, ಇಲ್ಲಿ DCM ಅಂತ ಇರ್ತಕ್ಕಂಥದ್ದು. ದೇಶದಲ್ಲೂ ಕೂಡ ಒಂದು PM ಪೊಸಿಷನ್ಗೆ ಒಂದು ಸಪೋರ್ಟಿಂಗ್ ಫಂಕ್ಷನ್ ಬರ್ತಕ್ಕಂಥದ್ದು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಲೀಡರ್ ಅಂತ ನಾವು ಕರೆದಾಗ 10ನೇ ಮನೆ ತೋರಿಸ್ತಕ್ಕಂಥದ್ದು, 4ರಲ್ಲಿರ್ತಕ್ಕಂಥದ್ದು ಇಲ್ಲಿ ಒಂದು ನ್ಯೂ ಪೋಸ್ಟ್ ಕ್ರಿಯೇಷನ್ ಆಗ್ತಕ್ಕಂಥದ್ದು ಅಥವಾ ಹೊಸ ಒಂದು ಕ್ರಿಯೇಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಮ್ಮ ಈ ಕರ್ನಾಟಕ ವಿಚಾರಕ್ಕೆ ಬಂದಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಾವು ಈ ಒಂದು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಸ್ಟಾರ್ಟಿಂಗಲ್ಲಿರ್ತಕ್ಕಂಥ ಜಾತಕವನ್ನು ತೋರಿಸಿ ಅದರಲ್ಲಿ ನಾವು ದೇಶದ ಜಾತಕವನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಆ ದೇಶದ ಜಾತಕವನ್ನು ಮಿಕ್ಸ್ ಮಾಡ್ತಿರ್ತಕ್ಕಂಥದ್ದು ವಿಚಾರದಲ್ಲಿ ಇನ್ನು ಕೇವಲ 21 ದಿವಸದಿಂದ 48 ದಿವಸದಲ್ಲಿ ಇಲ್ಲಿ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು ಬಹುತೇಕ ಖಚಿತವಾಗಿದೆ. ಯಾಕೆಂದರೆ ಮಂಗಳ ಏಪ್ರಿಲ್ 2ನೇ ತಾರೀಕು ಆದಮೇಲೆ ಮೀನರಾಶಿಗೆ ಮೂವ್ ಆಗ್ತಾನೆ. ಕೆಲವು ರಾಜಕೀಯದಲ್ಲಿರ್ತಕ್ಕಂಥವ್ರು ಕೆಲವರಿಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಸ್ಥಾನದಲ್ಲಿ ಸ್ವಲ್ಪ ಕೆಲವರಿಗೆ ಕೆಳಗಿಳಿತಾರೆ, ಇನ್ನೊಬ್ಬರು ಮೇಲೆತ್ತಾರೆ. ಇದು ಏಪ್ರಿಲ್ 2ನೇ ತಾರೀಕಿಂದ ಹಿಡಿದು ಮುಂದೆ ಬರ್ತಕ್ಕಂಥ ಜೂನ್ 3ನೇ ತಾರೀಕು ಒಳಗಡೆ ಆವಾಗ ಬರ್ತಕ್ಕಂಥ ಮಂಗಳನ ಎಂಟ್ರಿಯಲ್ಲಿ ಬದಲಾಗ್ತಕ್ಕಂಥದ್ದು. ಸ್ವಲ್ಪ ಆಂತರಿಕ ಗಲಾಟೆಗಳು, ಜಗಳಗಳು, ಕದನಗಳು ಸ್ವಲ್ಪ ಹೆಚ್ಚಾಗುತ್ತೆ ಏಪ್ರಿಲ್ 2 ಆದಮೇಲೆ. ಓಕೆ ಗುರುಜಿ, ಒಬ್ಬರು ಕಾಲರ್ ಹಿಡಿದರೆ ಮಾತನಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಂಡ್ಯದಿಂದ ಸುಧಾ. ಓಕೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 23/12/2008 ಬೆಳಿಗ್ಗೆ 6:40 ಟೈಮು. ಬೆಳಿಗ್ಗೆ ಮಂಡ್ಯ 6:40. ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನನ್ನ ಮಗ ಯಾವ ಹುಡುಗಿ ಒಂದು ಲವ್ ಮಾಡ್ತಾ ಇದ್ದಾನೆ. ಆ ಹುಡುಗಿನ ಇಷ್ಟಪಡ್ತಾ ಇದ್ದಾಳೆ. ಆ ಹುಡುಗಿನೇ ಸ್ವಾತಿ ನಕ್ಷತ್ರನಾ? ಸ್ವಾತಿ ನಕ್ಷತ್ರ. ಮುಂದೆ ಮದುವೆ ಹೇಗಿರುತ್ತೆ ಅಂತ. ಈಗ ನಿಮ್ಮ ಹುಡುಗನ ವಿಚಾರದಲ್ಲಿ ಸ್ವಲ್ಪ ಇವಾಗ 2026 ಮೇವರೆಗೂ ಗುರು ಬಂದಿದೆ. ಅದಾದ ನಂತರ ಶನಿ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಇನ್ನೂ ಅವ್ರಿಗೆ 18 ವರ್ಷ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಎಂಡಿಂಗಲ್ಲಿ ತೋರಿಸ್ತಾ ಇದೆ. ಕೆಲವು ಅಪ್ರಾಪ್ತೆಯರು ಸ್ವಲ್ಪ ಇರ್ತಕ್ಕಂಥದ್ದು ಈ ಕೇಸಸ್ಸಲ್ಲಿ ಏನಾದ್ರು ಸಮಸ್ಯೆ ಮಾಡಿಕೊಂಡು ಅವರು ಜೈಲು ಶಿಕ್ಷೆ ಅನುಭವಿಸ್ತಕ್ಕಂಥ ಕಾಂಬಿನೇಷನ್ನು 11/8 ತೋರಿಸ್ತಾ ಇದೆ. ಕೂತು ತಿಳಿ ಹೇಳಿ, ಆ ಹುಡುಗಿದು ನನಗೆ ಏಜ್ ಗೊತ್ತಿಲ್ಲ, ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಮುಂದಿನ ಶನಿ ಕಾಂಬಿನೇಷನಲ್ಲಿ ಬಂದಾಗ, ಗೋಚಾರದಲ್ಲಿ ಶನಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ನು 3ನೇ ಮನೆಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ಒಂದು ರೀತಿ ಜೈಲ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ದಶಾ ಸಂಧಿ ಕಾಲದಲ್ಲಿ ಮುಂದಿನ ದಶಾ ಹಿಂದಿನ ದಶಾ ಎರಡನ್ನೂ ನಾವು ನೋಡಿದಾಗ ಗುರುವಿಂದ ಶನಿ ಹೋದಾಗ 1-9 ಕಾಂಬಿನೇಷನ್ನು, ಇಲ್ಲಿ ಸೂರ್ಯನ ಕಾಂಬಿನೇಷನ್ ಬಂದಾಗ ಅಲ್ಲಿ ಪೊಲೀಸ್ ಅಂತ ನಾವು ಕರಿತೀವಿ. ಹಾಗೆ 11-8 ಕಾಂಬಿನೇಷನ್ ನೋಡಿದಾಗ 8 ಉಪದ್ರವ ಕೊಡ್ತಕ್ಕಂಥದ್ದು, ಚಂದ್ರ ಬರ್ತಕ್ಕಂಥದ್ದು. ಒಂದು ರೀತಿ ಮದುವೆ ಲವ್ಗಿಯು ಆಮೇಲೆ ನೋಡೋಣ. ಸದ್ಯಕ್ಕೆ ಅವರು ಯಾವುದೇ ರೀತಿಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ದಂಗೆ ಸ್ವಲ್ಪ ಈಗಲಿಂದನೇ ಸ್ಟ್ರಿಕ್ಟಾಗಿ ಏನೇನು ಕಾನ್ಸಿಕ್ವೆನ್ಸಸ್ ಅಂತ ಒಂದು 4 ಜನ ಕರೆದು ಕೂತು ಹೇಳಿ. ಯಾಕೆಂದರೆ ಇದು ಮೇ ಆದ ಮೇಲೆ ಜೂನ್, ಜುಲೈ, ಆಗಸ್ಟಲ್ಲಿ ಸ್ವಲ್ಪ ಡೇಂಜರ್ ಕಾಂಬಿನೇಷನ್ ಇದೆ. ಸ್ವಲ್ಪ ಹುಷಾರಾಗಿರಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಶ್ರೀದೇವಿ ಅಂತ, ಬೆಂಗಳೂರು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 2/10/2009. ಓಕೆ, ಸಮಯ ಮಧ್ಯಾಹ್ನ 12:26. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹುಟ್ಟಿದ ಊರು ಯಾವುದು? ಬೆಂಗಳೂರೇ ಗುರುಗಳೇ. ಬೆಂಗಳೂರು. ಹೇಳಿ. ಚೆನ್ನಾಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ದೇಶ ಸ್ವಲ್ಪ ಚೆನ್ನಾಗಿರಲಿ ಅಂತ ನಾವು ನೋಡ್ತಾ ಇದ್ದೀವಿ. ಹೇಳಿ. ನಮ್ಮ ಮಗನ ವಿದ್ಯಾಭ್ಯಾಸ 2009. ಈಗ ಫಸ್ಟ್ PUCನ ಸೆಕೆಂಡ್ PUCನ? ಈಗ ಸೆಕೆಂಡ್ PUC ಹೋಗಿದ್ದಾನೆ. ಸರಿ, ಓಕೆ. ಇದ್ರ ಪ್ರಕಾರ ಈಗ ಯಾವುದು ಸೈನ್ಸ್ ತೊಗೊಂಡಿದ್ದಾರಾ? ಕಾಮರ್ಸ್.
ಕಾಮರ್ಸ್ ತೊಗೊಂಡಿದ್ದಾರಾ? ಓಕೆ. ಹ್ಞೂ 4-1-8. MBA ಮಾಡ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಹಾಂ MBA ಮಾಡ್ತಕ್ಕಂಥ ತೋರಿಸ್ತಾ ಇದೆ. ಓದೋದ್ರಲ್ಲಿ ಸ್ವಲ್ಪ ಒಂದು 2 ವರ್ಷ ಹಿನ್ನಡೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ತದನಂತರ ಇದು ಸ್ವಲ್ಪ ಡಿಗ್ರಿಗೆ ಬಂದಾದ ನಂತರ ಅವ್ರಿಗೆ ಓದೋಕ್ಕೆ ಆಸಕ್ತಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಚಿಂತೆ ಮಾಡಬೇಡಿ. ಅರ್ಥ ಆಯ್ತಾ? ಖಂಡಿತ ಸಕ್ಸಸ್ ತೋರಿಸ್ತಾ ಇದೆ. ಸ್ವಲ್ಪ ಉಪ್ಪನ್ನು ನಿವಾಳಿಸಿ ಮೋರಿಯಲ್ಲಿ ಬಿಸಾಕಿ, ಉಪ್ಪನ್ನು ನಿವಾಳಿಸಿ ಮೋರಿಯಲ್ಲಿ ಬಿಸಾಕ್ತಕ್ಕಂಥ ಒಂದು ಕಾಂಬಿನೇಷನ್. ಹಾಸ್ಟೆಲಲ್ಲಿದ್ದಾನೆ. ಅವನು ಫೋಟೋಗೆ ನಿವಾಳಿಸಿ, ಹಾಂ ಫೋಟೋಗೆ ನಿವಾಳಿಸಿ ಖಂಡಿತ ಒಳ್ಳೆಯದಾಗತ್ತೆ. ಸಾಧ್ಯವಾದರೆ ಒಂದು ಮುತ್ತನ್ನು ಕೊರಳಿಗೆ ಧರಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಪರಾಭವ ನಾಮ ಸಂವತ್ಸರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಈ ಒಂದು ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯಿನ್ ಆಗಬೇಕು ಅಂತ ಇದ್ದರೆ, ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂತಹ ಆಸೆ ಇದ್ದರೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಆ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬಹುದು. ಏಪ್ರಿಲ್ 20ನೇ ತಾರೀಕಿನಿಂದ ಈ ಜ್ಯೋತಿಷ್ಯ ಒಂದು ತರಗತಿಗಳು ಆರಂಭ ಆಗ್ತಾ ಇದೆ, ನಕ್ಷತ್ರ ನಾಡಿ ತರಗತಿಗಳು ಆರಂಭ ಆಗ್ತಾ ಇದೆ. ಅದೇ ರೀತಿಯಾಗಿ ನೋಡಿ, ಮನೆ ಕಟ್ಟಬೇಕು ಅನ್ನುವಂತಹ ಪ್ಲ್ಯಾನ್ಗಳೇನಾದರೂ ಇತ್ತು ಅಂತಂದರೆ, ಮನೆ ಕಟ್ಟಬೇಕು ಮತ್ತು ಸಮಸ್ಯೆಗಳು ಬರಬಾರ್ದು ಅನ್ನುವಂತಹ ಏನಾದರೂ ಒಂದಷ್ಟು ಯೋಚನೆಗಳು ಕೂಡ ಇದ್ದರೆ ಅವರಿಗೆ ಕಿಟ್ಗಳು ಕೂಡ ಸಿಗುತ್ತೆ. ಇಂಟರ್ನಲ್ ಕಿಟ್ ಅಂತ ಸಿಗುತ್ತೆ. ಈ ಮನೆ ಆಗಲೇ ಕಟ್ಟಿರೋರಿಗೆ ಇಂಟರ್ನಲ್ ಅಂತ ಕಿಟ್ ಸಿಗುತ್ತೆ. ಅದನ್ನು ನೀವು ಉಪಯೋಗವನ್ನು ಪಡ್ಕೊಳ್ಬಹುದು. ಯಾವುದೇ ರೀತಿಯಾದಂತಹ ನೆಗೆಟಿವ್ ಎನರ್ಜಿಗಳು ನಿಮ್ಮನ್ನು ಕಾಡೋದಿಲ್ಲ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಕ್ಷತ್ರ ನಾಡಿ ತರಗತಿಗಳಲ್ಲಿ ಕಲ್ತಂಥವರು ಯಾವ ರೀತಿಯಾಗಿ ಇತ್ತು, ಹೇಗಿತ್ತು ಕ್ಲಾಸಸ್ಗಳು ಮತ್ತು ಅವರು ಹೇಗೆ ಕಲ್ತ್ಕೊಂಡ್ರು ಅನ್ನೋದ್ರ ಬಗ್ಗೆ ವಿಟಿ ಇದೆ, ನೋಡ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕನಕ್ಪುರದವನು, ಬಟ್ ಬೆಂಗಳೂರಿನಲ್ಲಿ 30 ವರ್ಷದಿಂದ ವಾಸವಾಗಿದ್ದೀನಿ. ನನಗೆ 2022ರಲ್ಲಿ ನಕ್ಷತ್ರ ನಾಡಿ ಬಗ್ಗೆ ಟಿ ವಿನಲ್ಲಿ ನೋಡಿ ಗೊತ್ತಾಯಿತು. ನನಗೆ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇದ್ದಿದ್ದರಿಂದ ನಾನು ಕ್ಲಾಸಿಗೆ ಸೇರಿದೆ. 89th ಬ್ಯಾಚಲ್ಲಿ ಸೇರಿ ನಕ್ಷತ್ರ ನಾಡಿ ಬೇಸಿಕ್ಸ್ ಕಲಿತೆ. ನಂತರ ಹೈಯರ್ ಕ್ಲಾಸ್ ಅಂತ ಹೇಳಿ ನಾನು ಪರಾಶರ ಮತ್ತು ಎಲ್ಲ ಥರ ಜ್ಯೋತಿಷ್ಯನು, ಪ್ರಶ್ನಾಶಾಸ್ತ್ರ ಎಲ್ಲವನ್ನು ಕಲಿತ ಮೇಲೆ ನಾನು ನನ್ನ ಬಗ್ಗೆ ಮತ್ತು ನನ್ನ ಕುಟುಂಬದ ಬಗ್ಗೆ ನಾನು ನೋಡಿಕೊಂಡಾಗ ನನಗೆ ನಿಜವಾಗ್ಲೂ ಭಾಳ ಖುಷಿಯಾಯಿತು. ಎಲ್ಲವೂ ನಿಜವೂ ಅನ್ನಿಸ್ತು. ಹಿಂದೆ ನಡೆದಿದ್ದು ಮತ್ತು ವರ್ತಮಾನದಲ್ಲಿ ನನ್ನ ಜೊತೆ ನಡೀತಾ ಇರೋದು, ನನಗೆ ಯಾಕೆ ಈ ರೀತಿ ಜೀವನ ಬಂತು, ನಾನು ಏನನ್ನು ಕಲಿತೆ, ಯಾಕೆ ಕೆಲವನ್ನ ಕಲಿಯೋಕ್ಕಾಗಲಿಲ್ಲ, ಕಾಲೇಜನ್ನ ಯಾಕೆ ಸೇರಿದೆ, ಯಾಕೆ ಸೇರೋಕ್ಕಾಗಲಿಲ್ಲ, ಇದೇ ಸಬ್ಜೆಕ್ಟ್ ಯಾಕೆ ತೊಗೊಂಡೆ, ಇದೇ ಕೆಲಸಕ್ಕೆ ಯಾಕೆ ಸೇರಿಕೊಂಡೆ, ಸೊ ನಾನು ಇಷ್ಟೇ ಸಂಬಳ ತೊಗೊಳಕ್ಕೆ ಯಾಕಾಯಿತು, ಹಣ ಸಂಪಾದನೆ ಹೇಗೆ ಮಾಡ್ಬೋದು, ಈ ಯಾಕೆ ಯಾರಿಗೆ ಎಷ್ಟು ಫಲವನ್ನು